ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕ್ರೋಶ ಶೃಂಗಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವೊಂದು ಮಂಗಳಗಿರಿ ಸಿಲ್ಕ್ ಸ್ಯಾರಿ, ಪಟ್ಟು ಸ್ಯಾರಿ ಅಂತ ಕರೀತಾರೆ. ಈ ಮಂಗಳಗಿರಿ ಪಟ್ಟು ಸ್ಯಾರಿಗೆ ಒಂದು ನವಿಲುಗರಿ ಇರುವಂಥ ನವಿಲುಗರಿ ಡಿಸೈನ್ ನನಗೆ ಕಾಣುವಂಥ ಒಂದು ಕ್ರೋಶ ವರ್ಕನ್ನು ಹಾಕಿ ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು ಈ ಥರ ಸಿಲ್ವರ್ ಕಲರ್ ಇರೋ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ. 3mm ಸೈಜ್ದು ಬಿಗ್ ಸೈಜ್ ಬೀಡ್. ಯಾಕೆ ಅಂದರೆ ಇಲ್ಲಿ ಜರಿ ಕೂಡ ಸಿಲ್ವರ್ ಕಲರ್ ಆಗಿರೋದ್ರಿಂದ ನಾನು ಸಿಲ್ವರ್ ಬೀಡನ್ನು ತೊಗೊಂಡಿದ್ದೀನಿ. ಹಾಗೆ ಸ್ಯಾರಿಗೆ ಮ್ಯಾಚ್ ಆಗುವಂಥ ಹ್ಯಾಂಗಿಂಗ್ ಬೀಡ್ಸನ್ನು ಕೂಡ ತೊಗೊಂಡಿದ್ದೀನಿ. ತುಂಬ ಸುಂದರವಾಗಿ ಕಾಣುವಂಥ ನವಿಲುಗರಿ ಡಿಸೈನನ್ನು ಇವತ್ತಿನ ವೀಡಿಯೋದಲ್ಲೇ ಹಾಕೋಣ. ಯಾರೆಲ್ಲ ಕ್ರೋಶ ಶೃಂಗಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಿರೋ ವೀಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ಥರ ಸ್ಯಾರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗೋವಂಥ ಹ್ಯಾಂಗಿಂಗ್ ಬೀಡ್ಸನ್ನು ತೊಗೊಂಡಿದ್ದೀನಿ. ನೀವು ಇದ್ರ ಬದಲಿಗೆ ಬೇರೆ ಇನ್ಯಾವ ಥರ ಬೀಡ್ಸ್ ನಿಮಗೆ ಲೈಕ್ ಆಗುತ್ತೆ ಆ ಥರ ಕೂಡ ಯೂಸ್ ಮಾಡಿ ಹಾಕೋಬೋದು. ಈಗಂತೂ ತುಂಬ ಬೀಡ್ಸ್ ಬರ್ತಾಯಿದೆ ಮಾರ್ಕೆಟಲ್ಲಿ. ಹಾಗೆ ಸ್ಯಾರಿಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಸಿಲ್ಕ್ ಥ್ರೆಡ್ಡನ್ನು 8 ಎಳೆ ದಾರನ ತೊಗೊಂಡಿದ್ದೀನಿ. ಸ್ವಲ್ಪ ಡಿಸೈನ್ ತಿಕ್ಕಾಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ನೀವು ಬೇಕಾದ್ರೆ 6 ಎಳೆಯಲ್ಲೂ ಕೂಡ ಈ ಡಿಸೈನನ್ನು ಹಾಕ್ಬೋದು. ನಾನಿಲ್ಲಿ ಬೆಲ್ ಥ್ರೆಡ್ಡನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಅದು ಸ್ವಲ್ಪ ತೆಳ್ಳಗಿದೆ, ಸ್ವಲ್ಪ ತಿಕ್ಕಾಗಿರೋದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಆ್ಯಸ್ ಯೂಶುವಲ್ಲು 2 ಸರಿ ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆದರೆ ಈ ಡಿಸೈನ್ಗೆ ನಾನು ಹಾಕ್ತಾ ಇರೋದು ಬಾರ್ಡರ್ ಡಿಸೈನ್ ಆದ್ದರಿಂದ ಈ ಡಿಸೈನ್ಗೆ ಎಕ್ಸ್ಟ್ರಾ 3 ಸಿಂಗಲ್ ಕ್ರೋಶೆಗಳನ್ನ ಹಾಕೋಬೇಕಾಗತ್ತೆ. ಹಾಗಾಗಿ ನಾನಿಲ್ಲಿ ಒಟ್ಟು 5 ಸಿಂಗಲ್ ಕ್ರೋಶೆಗಳನ್ನ ಹಾಕೋತಾ ಇದ್ದೀನಿ. 2 3 4 5 ಈ ಥರ 5 ಸಿಂಗಲ್ ಕ್ರೋಶೆಗಳನ್ನ ಇಲ್ಲಿ ಸ್ಟಾರ್ಟಿಂಗ್ ಹಾಕ್ಕೊಂಡಿದ್ದೀನಿ. ಆದಷ್ಟು ಎಡ್ಜಿಂದ ಸ್ಟಾರ್ಟ್ ಮಾಡಿ 2 ಸಿಂಗಲ್ ಕ್ರೋಶೆ ಹಾಕೊಂಡ್ರೆ ಇಲ್ಲಿ ಎಡ್ಜ್ ಫಿನಿಶಿಂಗು ತುಂಬ ನೀಟಾಗಿ ಬರುತ್ತೆ. ಸೊ ಈ ಡಿಸೈನ್ಗೆ ಎಕ್ಸ್ಟ್ರಾ 3 ಬೇಕು, ಹಾಗಾಗಿ 5 ಸಿಂಗಲ್ ಕ್ರೋಶೆಯನ್ನು ಹಾಕ್ಕೊಂಡಿದ್ದೀನಿ. ಈಗ ದಾರನ ಸ್ವಲ್ಪ ಮೇಲಕ್ಕೆ ಮಾಡಿ ಇದಕ್ಕೆ ಒಂದು ಸಿಲ್ವರ್ ಕಲರ್ ಬೀಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ಯಾರಿಲೂ ಕೂಡ ಜರಿ ಸಿಲ್ವರ್ ಕಲರ್ ಆಗಿರೋದ್ರಿಂದ ಸಿಲ್ವರ್ ಕಲರ್ ಬೀಡು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇದಕ್ಕೆ ಸಿಲ್ವರ್ ಕಲರ್ ಬೀಡನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಒಂದು ಸರಿ ಬೀಡ್ ಲಾಕನ್ನು ಮಾಡ್ಕೊಳ್ಳೋಣ. ಬೀಡ್ ಲಾಕನ್ನು ಮಾಡಿದ್ಮೇಲೆ ಈ ಥರ ನೀಟನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿ ಬರುತ್ತೆ ಅಂತ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಮೆಷರ್ ಮಾಡಿಲ್ಲ ಅಂದರೆ ಸುಕ್ಕು ಬರೋ ಚಾನ್ಸಸ್ ಇರುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ಟೈಮು ಮೆಷರ್ ಮಾಡಿ ಲಾಕ್ ಮಾಡಿಕೊಂಡ್ರೆ ಫಿನಿಶಿಂಗು ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಇಲ್ಲಿ 1 ಸಿಂಗಲ್ ಕ್ರೋಶೆನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಈ ಕಡೆ ಲೆಫ್ಟ್ ಸೈಡು 5 ಸಿಂಗಲ್ ಕ್ರೋಶೆ ಹಾಕಿರೋದ್ರಿಂದ ರೈಟ್ ಸೈಡಿಗೂ ಕೂಡ 5 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಂಬಿಡೋಣ. ಸೊ 1 ಹಾಕಿದ್ದೀನಿ, ಪಕ್ಕದಲ್ಲಿ ಇನ್ನು 5 ಸಿಂಗಲ್ ಕ್ರೋಶೆ ವರ್ಕ್ ಮಾಡ್ಕೊಳ್ಳೋಣ. ಸೊ ಇವಾಗ ಇಲ್ಲಿ ನೋಡಿ, ಈ ಕಡೆ ಇಲ್ಲಿ 5 ಸಿಂಗಲ್ ಕ್ರೋಶೆ ಹಾಕಿದ್ದೀನಿ, ಈ ಕಡೆ 4 ಹಾಕ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾವು ರಿವರ್ಸ್ ಬಂದು ಲಾಕ್ ಮಾಡಿದಾಗ ಇನ್ನೊಂದು ಸ್ಟಿಚ್ ಆಗುತ್ತೆ. ಸೊ ಅವಾಗ 5 ಬರುತ್ತೆ. ಇಲ್ಲಿ ಕೂಡ 5 ಸಿಂಗಲ್ ಕ್ರೋಶೆ ಆಗುತ್ತೆ. ಸೊ ಇವಾಗ ಇಲ್ಲಿ 4 ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ 2 ಚೈನನ್ನು ಹಾಕ್ಕೊಂಡು ಇಲ್ಲಿ ಕೂಡ 2 ಚೈನನ್ನು ಬಿಟ್ಟು ಇದು 3rd ಚೈನ್ ಗ್ಯಾಪ್ ಇರುತ್ತೆ, ಅಂದರೆ ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶೆ ಇರುತ್ತಲ್ಲ ಆ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಈಗ 5 ಚೈನನ್ನು ಹಾಕ್ಕೊಡೋಣ. 4 5 ಚೈನನ್ನು ಹಾಕ್ಕೊಂಡು ಬೀಡ್ ಪಕ್ಕದಲ್ಲಿರುವಂಥ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಮಾಡಿದ್ಮೇಲೆ ಈ ಕಡೆ 2 ಚೈನ್ ಹಾಕ್ಕೊಂಡಿದ್ದೀವಲ್ವ, ಇಲ್ಲೂ ಕೂಡ 2 ಚೈನನ್ನು ಹಾಕಿ ಲಾಕ್ ಮಾಡ್ಕೊಳ್ಳೋಣ. 2 ಚೈನನ್ನು ಹಾಕಿ ಫಸ್ಟ್ ಸ್ಟಿಚ್ ಇರುತ್ತಲ್ಲ ಅದರ ಪಕ್ಕದಲ್ಲಿ ಸೊ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಒಂದು ಸರಿ ಲಾಕ್ ಹಾಕೊಳ್ಳೋಣ.
ಈಗ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕೂಡ ಒಂದು ಡಬಲ್ ಕ್ರೋಶೆ ಅಂತಲೇ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಈ 2 ಚೈನು ಮತ್ತು ಈ 2 ಚೈನನ್ನು ಡಬಲ್ ಕ್ರೋಶೆ ಅಂತಲೇ ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಾನೀಗ ಇಲ್ಲಿ 3 ಚೈನನ್ನು ಹಾಕೋತಾ ಇದ್ದೀನಿ. 3 ಚೈನನ್ನು ಹಾಕ್ಕೊಂಡು ಇಲ್ಲಿ 2 ಚೈನ್ ಅಂತ ಏನು ಹಾಕ್ಕೊಂಡಿದ್ದೀವಿ ಇದು ಕೂಡ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿಕೊಂಡು ಈ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಇದಕ್ಕೆ ಒಂದು ಪಿಕೋಟನ್ನು ಹಾಕೋಣ. ಮತ್ತು ಈಗ ನೀಡಿನ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಇದೇ 5 ಚೈನ್ ಗ್ಯಾಪಲ್ಲಿ ನೀಡನ್ನು ಇನ್ಸರ್ಟ್ ಮಾಡಿ ದಾರನ ಎಳ್ಕೊಂಡು ಬಂದು ಇನ್ನೊಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಈಗ ಇದಕ್ಕೂ ಕೂಡ 3 ಚೈನನ್ನು ಹಾಕಿ ಒಂದು ಪಿಕೋಟನ್ನು ಹಾಕೋಣ. ಸೊ 2 ಆಯಿತು. ಮತ್ತು ಈಗ ನೀಡಿನ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು 3ನೇ ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. 3 ಡಬಲ್ ಕ್ರೋಶೆ ವರ್ಕ್ ಮಾಡ್ಕೊಂಡ್ಮೇಲೆ ಮತ್ತೆ ಇದಕ್ಕೆ 3 ಚೈನನ್ನು ಹಾಕಿ ನಾವು ವರ್ಕ್ ಮಾಡ್ಕೊಂಡಿರುವಂಥ ಡಬಲ್ ಕ್ರೋಶೆಗೆ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ 3 ಸರಿ ವರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ದಾರ ಸ್ವಲ್ಪ ಮೇಲಕ್ಕೆ ಮಾಡಿಕೊಂಡು ಒಂದು ಹ್ಯಾಂಗಿಂಗ್ ಬೀಡ್ ಮೇಲೆ ಒಂದು ರಿಂಗ್ ಇರುತ್ತೆ, ಆ ರಿಂಗಲ್ಲಿ ನೀಡನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಈ ಥರ ಬರುತ್ತೆ. ಸೊ ಇದರಲ್ಲಿ ನಾವು ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ಳೋಣ. ಥ್ರೆಡ್ನ ಪಾಸ್ ಮಾಡ್ಕೊಂಡಾದಮೇಲೆ ಒಂದು ಸರಿ ಲಾಕ್ ಮಾಡ್ಕೊಳ್ಳೋಣ ಚೈನ್ ಹಾಕಿ. ನೆಕ್ಸ್ಟ್ ಈಗ ನೀಡಿನ ಮೇಲೆ ಒಂದು ಸರಿ ದಾರನ ಸುತ್ತಕೊಂಡು ಇದೇ 5 ಚೈನ್ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಶೆನ ವರ್ಕ್ ಮಾಡ್ಕೊಳ್ಳೋಣ. ಈಗ ಇದಕ್ಕೂ ಕೂಡ 3 ಚೈನ್ ಹಾಕಿ ಪಿಕೋಟನ್ನು ಹಾಕೋಣ. ಹಾಕಿ ಒಂದು ಸರಿ ಲಾಕ್ ಮಾಡಿ ಪಿಕೋಟನ್ನು ಹಾಕೋಣ. ಈ ಕಡೆ ನಾವು ಲೆಫ್ಟ್ ಸೈಡು ಡಿಸೈನ್ಗೆ 3 ಟೈಮ್ಸ್ ಡಬಲ್ ಕ್ರೋಶೆ ಹಾಕಿ 3 ಪಿಕೋಟ್ ಹಾಕಿದ್ದೀವಲ್ವ, ರೈಟ್ ಸೈಡ್ಗೂ ಅದೇ ರೀತಿಯೇ 3 ಡಬಲ್ ಕ್ರೋಶೆ 3 ಪಿಕೋಟನ್ನು ಹಾಕೋಣ. ಮೂರು ಚೈನನ್ನು ಹಾಕಿ ಡಬಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಫಸ್ಟ್ ಚೈನು ನಾವೇನು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿದ್ವಿ, ಬ್ಯಾಕ್ ಸೈಡಿಂದ 2 ಚೈನನ್ನು ಹಾಕಿದ್ವಿ. ಸೊ ಇಲ್ಲೂ ಕೂಡ ಬ್ಯಾಕ್ ಸೈಡಿಂದ 2 ಚೈನನ್ನು ಹಾಕ್ಕೊಂಡಿರೋ ಸ್ಟಿಚ್ ಇದೆ ನೋಡಿ ಇಲ್ಲಿ. ಸೊ ಇದಕ್ಕೆ ಒಂದು ಸರಿ ಲಾಕ್ ಮಾಡಿಕೊಂಡು 3 ಚೈನ್ ಹಾಕಿ ಮತ್ತು ಅದೇ ಜಾಗದಲ್ಲೇ ಲಾಕ್ ಮಾಡ್ಕೊಳ್ಳೋಣ. ಸೊ ಒಂದು ಪಿಕೋಟ್ ಆಗುತ್ತೆ ಅದು ಈ ಥರ. ಬ್ಯಾಕ್ ಸೈಡು ಇಂದ ಹಾಕಿರ್ತೀವಲ್ವ ಅದು ಕೂಡ ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಬೇಕು. ಸೊ ಇವಾಗ ಇಲ್ಲಿ 3 ಡಬಲ್ ಕ್ರೋಶೆಗೂ ಪಿಕೋಟ್ ಹಾಕಿದ್ದೀನಿ, ಮಧ್ಯ ಬೀಡ್ ಹಾಕಿ ಲಾಕ್ ಮಾಡಿದ್ದೀನಿ, ಮತ್ತು 3 ಡಬಲ್ ಕ್ರೋಶೆಗೂ ಹಾಕಿ ಲಾಕ್ ಮಾಡಿದ್ದೀನಿ. ಪಿಕೋಟ್ ಹಾಕ್ಕೊತೀನಿ 3 ಡಬಲ್ ಕ್ರೋಶೆಗೂ. ನೆಕ್ಸ್ಟ್ ಈಗ ಇದನ್ನು ಸ್ಯಾರಿಗೆ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಬರುತ್ತೆ ಡಿಸೈನ್, ಬಾರ್ಡರ್ ಡಿಸೈನು. ಇದಕ್ಕೆ ಯಾವುದೇ ರೀತಿ ಕುಚ್ಚು ಬರೋದಿಲ್ಲ. ಈ ರೀತಿಯಾಗಿ ಒಂದು ಡಿಸೈನ್ ಬರುತ್ತೆ. ಸೊ ನೆಕ್ಸ್ಟ್ ಡಿಸೈನ್ನ ಹಾಕೋಕ್ಕೆ ಮುಂಚೆ ಮಧ್ಯ ಗ್ಯಾಪ್ಗೆ 2 ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಆಮೇಲೆ ನಾವು ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಾಂದರೆ ಓವರ್ಲ್ಯಾಪ್ ಆಗುತ್ತೆ, ಅದಕ್ಕಾಗಿ ಎಕ್ಸ್ಟ್ರಾ 2 ಸಿಂಗಲ್ ಕ್ರೋಶೆನ ಹಾಕ್ತೀನಿ. ಎಕ್ಸ್ಟ್ರಾ 2 ಸಿಂಗಲ್ ಕ್ರೋಶೆನ ಹಾಕಿ ಈಗ ಮತ್ತೆ ನಾವು ಇದೇ ರೀತಿ 5 ಸಿಂಗಲ್ ಕ್ರೋಶೆನ ಹಾಕ್ಕೊಂಡು ಸೇಮ್ ಡಿಸೈನ್ನ ಕಂಟಿನ್ಯೂ ಮಾಡೋಣ. ಪೂರ್ತಿ ಸ್ಯಾರಿಗೆ ಹಾಕಿದ್ಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ.
ಈ ಡಿಸೈನ್ಗೆ ನೀವು ಅಪ್ರಾಕ್ಸಿಮೇಟಾಗಿ ಒಂದು 500 to 600 ರುಪೀಸ್ ಚಾರ್ಜ್ ಮಾಡ್ಬೋದು. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮಗೆ ಆದಷ್ಟು ಬೇಗ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.